ಭಾರ ಇಲ್ಲದೆ ಇರುವನು ಹೆಂಗಿರ್ತಾನೆ? ನಗುತ್ತಾ ಇರ್ತಾನೆ, ಸಂತೋಷವಾಗಿರ್ತಾನೆ ಅಲ್ವಾ? ದೇವ್ರ ವಾಕ್ಯ ನಮಗೆ ದುಃಖಪಟ್ಟು ಭಾರಪಟ್ಟದಕ್ಕಲ್ಲ ದೇವ್ರು ನಮ್ಮನ್ನು ಕರೆದಿರೋದು. ನಾವು ಸಂತೋಷಿಸಬೇಕು ಅಂತ ದೇವ್ರು ನಮ್ಮನ್ನು ಕರೆದಿಲ್ಲ. ಎಲ್ಲ ವೇಳೆಗಳಲ್ಲಿ ನಾವು ಸಂತೋಷಿಸಬೇಕು. ನಮ್ಮ ಜೀವಿತದಲ್ಲಿ ಭಾರ ಬರುವಾಗ ನಾವು ಆತನ ಕರಗಳಲ್ಲಿ ಅದನ್ನು ಒಪ್ಪಿಸಿಕೊಡೋಕ್ಕೆ ನಾವು ಕಲಿಬೇಕು. ದೇವ್ರ ವಾಕ್ಯ ಹೇಳುತ್ತದೆ, ನಿಮ್ಮೆಲ್ಲ ವಿಷಯಗಳನ್ನು ಪ್ರಾರ್ಥನೆ ಮನವಿಗಳನ್ನು ಸ್ತೋತ್ರದೊಂದಿಗೆ ಆತನ ಕರಗಳಲ್ಲಿ ಒಪ್ಪಿಸಿಕೊಡುವಾಗ ದೈವಿಕ ಸಮಾಧಾನ, ಏನು ಮನುಷ್ಯರಿಗೆ ಅರ್ಥ ಆಗದೆ ಇರುವಂಥ ಒಂದು ದೈವಿಕ ಸಮಾಧಾನ ನಿಮ್ಮ ಮೇಲೆ ಬರುತ್ತದೆ, ನಿಮ್ಮ ವಿಷಯದ ಮೇಲೆ ಚಲಿಸುತ್ತದೆ ಅಂತ ನೀವು ಒಪ್ಪಿಸ್ಕೊಟ್ಬಿಟ್ಟು ನೋಡಿ. 100 ಸಲ ಬರುತ್ತಾ ಚಿಂತೆ, 100 ಸಲನು ದೇವ್ರೆ ನಿನ್ನ ಕರಗಳು ಒಪ್ಪಿಸ್ಕೊಡ್ತಾ ಇದ್ದೀನಿ, 100 ಸಲ ಹೇಳಕ್ಕೆ ಕಲೀರಿ, ಆ ಒಪ್ಪಿಸ್ಕೊಡಕ್ಕೆ ಕಲೀರಿ. ಮಾಡ್ತಾ ಮಾಡ್ತಾ ಏನಾಗುತ್ತೆ ಗೊತ್ತಾ? ನಿಮ್ಮಲ್ಲಿ ಚಿಂತೆ ಇಲ್ಲದಂಗೆ, ನಾಳೆದ ಕುರಿತು ನೀವು ಸಂಕಟ ಪಡದೆ ಇರದಂಗೆ ದೇವರು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾನೆ. ಏಕೆಂದರೆ